ಎಚ್.ಎಂ. ರೇವಣ್ಣ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ದೂರು ದಾಖಲಾಗಿದೆ. ಆದರೆ ಸಿಎಂ ಆಪ್ತರಾಗಿರುವಂತ ಇವರು ಇಂಥದ್ದೊಂದು ಆರೋಪವನ್ನು ತಳ್ಳಿ ಹಾಕ್ತಿದ್ದಾರೆ. ಹಾಗಾದ್ರೆ ಆಗಿದ್ದೇನು, ಏನದು ದೂರು? ಬನ್ನಿ ನೋಡೋಣ. ಕಳಿಸಬೇಕಾಗುತ್ತೆ ನೋಡಿ ಓಕೆ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ. ಹಲ್ಲೆ, ಜಾತಿ ನಿಂದನೆ, ಅಸಭ್ಯ ಪದ ಬಳಕೆ. ಮಾಜಿ ಸಚಿವ ಎಚ್.ಎಂ. ರೇವಣ್ಣ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತೆಯರೇ ತಿರುಗಿ ಬಿದ್ದಿದ್ದಾರೆ. ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿರುವುದಾಗಿ ಆರೋಪ ಮಾಡ್ತಿದ್ದಾರೆ. ಅವಾಚ್ಯ ಶಬ್ದ ಬಳಕೆ ಪ್ರಶ್ನಿಸಿದ್ದಕ್ಕೆ ಮಹಿಳೆ ಮೇಲೆ ಹಲ್ಲೆ. ಸಿಎಂ ಆಪ್ತ ಎಚ್.ಎಂ. ರೇವಣ್ಣ ವಿರುದ್ಧ ಕಾರ್ಯಕರ್ತೆ ದೂರು. ಸಿಎಂ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ವಿರುದ್ಧ ಮಹಿಳೆ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ನಂದಿನಿ ನಾಗರಾಜ್ ಎಂಬ ಕಾಂಗ್ರೆಸ್ ಕಾರ್ಯಕರ್ತೆ ವಿಡಿಯೋ ಸಾಕ್ಷಿ ಸಮೇತ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಕಳಿಸಬೇಕಾಗುತ್ತೆ ನೋಡಿ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ. ಇಷ್ಟಕ್ಕೂ ಎಚ್.ಎಂ. ರೇವಣ್ಣ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಕೆಲ ತಿಂಗಳ ಹಿಂದೆ ನನ್ನ ಬಗ್ಗೆ ಅವಾಚ್ಯ ಶಬ್ದ ಬಳಕೆ ಮಾಡಿದ್ರು, ಜಾತಿ ನಿಂದನೆ ಮಾಡಿದ್ರು. ಈ ಬಗ್ಗೆ ಪ್ರಶ್ನೆ ಮಾಡಲು ನಿನ್ನೆ ಕುಮಾರಕೃಪಾ ಗೆಸ್ಟ್ ಹೌಸ್ಗೆ ಹೋಗಿದ್ದೆ. ಕೈ ಹಿಡಿದು ತಳ್ಳಿದ್ರು, ಹಲ್ಲೆ ಮಾಡಿದ್ರು, ಕುತ್ತಿಗೆಗೆ ಕೈ ಹಾಕಿದ್ರು ಎಂದು ನಂದಿನಿ ಆರೋಪ ಮಾಡಿದ್ದಾರೆ. ವಿಡಿಯೋದಲ್ಲಿ ಮಹಿಳೆ ರಾಹುಲ್ ಗಾಂಧಿಗೆ ಕಳಿಸ್ತೀನಿ, ಅವ್ರಿಗೆ ದೂರು ಕೊಡ್ತೀನಿ ಅಂತ ಹೇಳಿರೋದು ಸ್ಪಷ್ಟವಾಗಿದೆ. ಕಳಿಸಬೇಕಾಗುತ್ತೆ ನೋಡಿ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ. ವಿಡಿಯೋ ಮಾಡಬೇಕಾದ್ರೆ ಅದಕ್ಕೆ 7 ಸೆಕೆಂಡ್ ಆಗಿದೆ. ಪೂರ್ತಿ ವಿಡಿಯೋ ಆಗಿದ್ರೆ ಎಚ್.ಎಂ. ರೇವಣ್ಣ ಇವತ್ತು ಇರ್ತಾ ಇರಲಿಲ್ಲ ಇಲ್ಲಿ. ಅಷ್ಟು ಕೆಟ್ಟ ಪದಗಳನ್ನ ಯೂಸ್ ಮಾಡಿದ್ರು. ತುಂಬಾ ಏನೇನೋ ಬಿಜೆಪಿ ಬಗ್ಗೆ ಮತ್ತೆ ಯಾರೋ ಒಬ್ರ ಬಗ್ಗೆ ಅದೇ ಪ್ರಾಸ್ಟಿಟ್ಯೂಷನ್ ಅನ್ನೋ ಪದಗಳನ್ನ ಬಳಕೆ ಮಾಡ್ತಾ ಇದ್ರು. ಆಮೇಲೆ ನಾನು ಆಲ್ ಆಫ್ ಸಡನ್ ಆಗಿ, ಯಾಕಂದ್ರೆ ನಾವು ಕೇಳಿಸ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ, ನಾನೇ ನಂದಿನಿ ನಾಗರಾಜ್ ನನಗೂ ಈ ಪದನ ಯೂಸ್ ಮಾಡಿದ್ರಿ, ಇವಾಗ ಹೇಳಿ ಇದೇ ತರ ಜಾತಿ ನಿಂದನೆ ಮಾಡ್ತೀರಾ ಅಂತಾನು ಕೇಳಿದೆ ನಾನು. ಅವಾಗ ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೂ ಪ್ರಯತ್ನ ಪಟ್ಟರು, ಮತ್ತೆ ನೂಕಿ ನನಗೆ ಬೆರಳಿಗೂ ಗಾಯ ಆಗಿದೆ, ಹೆಬ್ಬೆರಳಿಗೆ. ಇತ್ತ ಮಹಿಳೆಯ ಆರೋಪವನ್ನ ಎಚ್.ಎಂ. ರೇವಣ್ಣ ತಳ್ಳಿ ಹಾಕಿದ್ದಾರೆ. ವಿಡಿಯೋ ಮಾಡಬೇಡ ಎಂದು ಮೊಬೈಲ್ ತಳ್ಳಿದ್ದು ನಿಜ, ನಾವು ಯಾರು ಆಕೆಯ ಮೇಲೆ ಹಲ್ಲೆ ಮಾಡಿಲ್ಲ ಅಂತ TV9ಗೆ ಸ್ಪಷ್ಟನೆ ನೀಡಿದ್ದಾರೆ. ಇಲ್ಲ, ಏನೂ ಆಗಿಲ್ಲ, ನಾನೇನೆ ವಿಡಿಯೋ ಮಾಡಬೇಡಮ್ಮ ಅಂತ ಹಿಂಗೆ ಪಕ್ಕಕ್ಕೆ ಇದನ್ನ ಮೊಬೈಲ್ ತಳ್ಳಿದ್ ನಿಜ. ಅದು ನಾವು ಇಷ್ಟು ವರ್ಷ ಹೆಣ್ಮಕ್ಳಿಂದ ಯಾರಿದ್ದಾರೋ ಇದನ್ನ ಅನುಭವಿಸಿಲ್ಲ. ಈಕೆ ಯಾರ ತಲೆ ಕೆಟ್ಟವಳಿಗೆ ಮಾಡ್ತಾ ಇದ್ದಾಳೆ, ನೋಡೋಣ, ಮಾತಾಡೋಣ. ನನಗೆ ಐಡಿಯಾನೇ ಇಲ್ಲ, ನೋಡಿಲ್ಲ, ನೆನ್ನೆನೆ ನೋಡಿದ್ದಾಕೆನ ಮಾತೆತ್ತಿದ್ರೆ ರಾಹುಲ್ ಗಾಂಧಿ ಅಂತಾಳೆ ಎಲ್ಲರ ಹತ್ರನು. ಅದೇನೋ ನಾನು AICC ರಾಹುಲ್ ಗಾಂಧಿ ಅವ್ರಿಗೆ ಗೈಡ್ ಮಾಡ್ತೀನಿ ಅಂತಾಳೆ. ಕಾಂಗ್ರೆಸ್ ಆಫೀಸ್ ನನಗೆ ದೂರು ಕೊಡ್ತಾ ಇದ್ದೀನಿ AICC. ಇದೇ ವಿಚಾರವಾಗಿ ನಂದಿನಿ ರಾಜ್ಯ ಮಹಿಳಾ ಆಯೋಗಕ್ಕೂ ದೂರು ನೀಡಿದ್ದಾರೆ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುವಂತಿಲ್ಲ, ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಇದ್ರ ಬಗ್ಗೆ ತನಿಖೆ ಮಾಡಿ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಟ್ಟು ನಮಗೆ ಒಂದು ವರದಿಯನ್ನು ಕೊಡಿ ಅಂತ ಹೇಳಿ ನಾನು ಈಗಲೇ ಲೆಟರ್ ರೆಡಿ ಮಾಡಿ DCP ಅವರಿಗೆ ಕಂಪ್ಲೇಂಟ್ನ ಕಳಿಸ್ಕೊಡ್ತೇನೆ, ಲೆಟರ್ನ ಕಳಿಸ್ಕೊಡ್ತೇನೆ, ಮೇಲೂ ಮಾಡ್ತೀವಿ. ಆ್ಯಂಡ್ ವೇಟ್ ಮಾಡೋಣ, ಅವರು ಮತ್ತೆ ನನಗೆ ತನಿಖೆ ಮಾಡಿ ನನಗೆ ಅವರು ವಾಪಸ್ಸು ಉತ್ತರವನ್ನು ಕೊಟ್ಟಾಗ ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡ್ತೇನೆ. ಅದೇನೇ ಇರಲಿ, ರಾಜ್ಯದ ಹಿರಿಯ ರಾಜಕಾರಣಿ ವಿರುದ್ಧ ಗಂಭೀರ ಆರೋಪವೇ ಕೇಳಿ ಬರ್ತಿದೆ. ಯಾವುದು ಸತ್ಯ, ಯಾವುದು ಸುಳ್ಳು ಅನ್ನೋದು ಇನ್ನಷ್ಟೇ ಬಯಲಾಗಬೇಕಿದೆ. ಓಕೆ ಒಂದು ನಿಮಿಷ ಒಂದು ಸೆಕೆಂಡ್. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ. ಬ್ಯೂರೋ ರಿಪೋರ್ಟ್ TV9.